ಎಸ್ ಮಾಸ್ಟರ್ಸ್. ಏನಾದ್ರು ಕೇಳ್ತಾರ, ಏನಾದ್ರು ಹೇಳ್ತಾರ? कुछ पूछना है या शेयर करना है तो कर सकते. यस, ಸುಜಾತ ಹ್ಯಾಂಡ್ ರೈಸ್ ಮಾಡಿ. ಓಕೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಥಾಟ್ಸ್ ಬರ್ತಾ ಇದೆ ಸರ್, ಜೀರೋ ಹೋಗ್ಲಿಕ್ಕೆ ಆಗಲ್ಲ ಸರ್. ಥಾಟ್ಸ್ ಬರ್ತಾನೆ ಇರ್ತಾನೆ, ಎಷ್ಟು ಇನ್ವಾಲ್ವ್ ಆಗ್ಬೇಕಂದ್ರೂ ಧ್ಯಾನದಲ್ಲಿ. ಎಷ್ಟು ದಿವಸ ಆಯ್ತು ಮೇಡಮ್ ಮಾಡ್ತಾ ಮಾಡ್ತಾ? ಆಕ್ಚುಲಿ ಸರ್ ನಾನು ಈ ಗ್ರೂಪ್ಗೆ ನಿನ್ನೆ ಸೇರ್ಕೊಂಡೆ, ಮರ 7 ತಿಂಗಳಿಂದ ಇದ್ದೀನಿ ಸರ್, ನಾವತಾರ್ ಫೌಂಡೇಶನ್. ಓಕೆ ಮೇಡಮ್, ಥಾಟ್ಸ್ ಯಾಕೆ ಬರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಇಲ್ಲ, ಬಿಟ್ಬಿಡಿ. ಯಾವ ರೀತಿ ಥಾಟ್ಸ್ ಬರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಅಟ್ಲೀಸ್ಟ್ ಇದು ಅಂತ ಕಳೆದಿದ್ದು ಯೋಚನೆ ಬರ್ತಾ ಇರ್ತದೆ, ಮೊದ್ಲು ಭೂತಕಾಲದ ಯೋಚನೆಗಳು ಬರ್ತಾ ಇರುತ್ತೆ. ಓಕೆ ಮೇಡಮ್, ಯಾವುದನ್ನ ನಾವು ಸರಿಯಾಗಿ ಜೀವಿಸುವುದಿಲ್ಲವೋ ಅದರ ಆಲೋಚನೆಗಳು ಮತ್ತೆ ಮತ್ತೆ ಬರುತ್ತವೆ, ಭೂತಕಾಲದ್ದಾದ್ರೆ. ಓಕೆ, ನೆನ್ಪಿಟ್ಕೊಳ್ಳಿ. ಈಗ ಹಾಗಾದ್ರೆ ಏನ್ ಮಾಡ್ಬೇಕು? ಅದನ್ನ ಈಗ ಪುನಃ ಜೀವಿಸ್ಬೇಕಾ? ಪುನಃ ಜೀವಿಸೋದಾದ್ರೂ ಕೂಡ ನೀವು ಅದನ್ನ ಮಾನಸಿಕವಾಗಿ ಒಮ್ಮೆ ಪೂರ್ಣ ರೂಪದಲ್ಲಿ ಜೀವಿಸಿ ಮರೆತು ಬಿಡ್ಬೋದು. ಆದ್ರೆ ಪದೇ ಪದೇ ಅದನ್ನ ನೀವು ನೆನಪು ತಕ್ಕೊಳ್ಳೋದು ಏನು ಕೆಲಸಕ್ಕೆ ಬಾರದ ವಿಷಯ. ಈಗ ಮೇಡಮ್, ನಿನ್ನೆ ಏನೇ ಆಗ್ಲಿ, ನಿನ್ನೆ ಧ್ಯಾನ ತುಂಬಾ ಚೆನ್ನಾಗಾಗಿದೆ, ಸರಿ. ಇಲ್ಲ, ನಿನ್ನೆ ಧ್ಯಾನ ಸರಿ ಆಗಿಲ್ಲ, ಸರಿ, ಫಾರ್ಗೆಟ್ ಇಟ್. ಇವತ್ತು ಸರಿ ಆಗಿದೆಯಾ ಇಲ್ಲವಾ ಫೋಕಸ್ ಮಾಡಿ. ಸರ್ ಒಂದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ನನಗೆ ಇದಾಯ್ತು ಸರ್. 1 ಸೆಕೆಂಡ್, ಒಂದು ನಿಮಿಷ 2 ನಿಮಿಷ ಡೀಪ್ ಆಗಿ ಹೋಗಿದ್ದೆ, ಆಮೇಲೆ ಮತ್ತೆ ಇದಾಗಿಲ್ಲ ಸರ್. ಎಸ್, ಈಗ ನಿಮ್ಗೆ ತುಂಬಾ ಇಷ್ಟವಾದ ಆಹಾರ ಪದಾರ್ಥ ಯಾವುದು ಮೇಡಮ್? ಯಾವ್ದೋ ಒಂದು ಇಟ್ಕೊಳ್ಳಿ. ಅದು ತಿನ್ನುವಾಗ ಎಷ್ಟು ಇಷ್ಟವಾಗಿ ತಿಂತೀರಿ ನೀವು? ಹೌದಾ? ಅದೇ ಬೇರೆ ಆಹಾರ ಪದಾರ್ಥ, ಅದು ಆಹಾರ ಪದಾರ್ಥವೇ, ಇನ್ನೊಬ್ಬರಿಗೆ ಅದು ಇನ್ನೂ ಶ್ರೇಷ್ಠ. ಆದ್ರೆ ನೀವು ಅದನ್ನು ತಿನ್ನುವಾಗ ಅಷ್ಟು ಇಷ್ಟವಾಗಿ ತಿನ್ನೋದಿಲ್ಲ. ಅಷ್ಟಸ್ ಎಲ್ಲರೂ ನೆನ್ಪಿಟ್ಕೊಳ್ಳಿ, ನಮಗೆ ಎಲ್ಲಿಯವರೆಗೆ ಇದ್ರ ಮೇಲೆ ಇದು ನಮಗೆ ಇಷ್ಟ ಅಂತ ಅನ್ಸೋದಿಲ್ವೋ ಅಲ್ಲಿವರೆಗೆ ನಮಗೆ ಅದರ ಮೇಲೆ ಫೋಕಸ್ ಮಾಡೋದಕ್ಕೆ ಆಗೋದು. ಒತ್ತಾಯಕ್ಕಾಗಿ ಧ್ಯಾನ ಮಾಡಬಾರ್ದು ಮೇಡಮ್. ಯಾವುದೋ ಒಂದು ಕಾರಣಕ್ಕೆ ಧ್ಯಾನಕ್ಕೆ ಬಂದು ನಾವು ಮಾಡಬಾರ್ದು. ಧ್ಯಾನವನ್ನ ತುಂಬಾ ಇಷ್ಟವಾಗಿ ನಾವು ಮಾಡಬೇಕು. ಚಿಕ್ಕ ಮಕ್ಕಳು ಆಟ ಆಡ್ತಾರೆ, ಅಷ್ಟು ಇಷ್ಟವಾಗಿ ಆಟ ಆಡ್ತಾರೆ. ಅದನ್ನ ಹೋಗಿ ಒಬ್ಬ ಸ್ಪೋರ್ಟ್ಸ್ ಮನ್ ಪ್ರಾಕ್ಟೀಸ್ ಮಾಡ್ತಾನೆ ಗ್ರೌಂಡ್ ಅಲ್ಲಿ, ಆ ರೀತಿ ಅಭ್ಯಾಸ ಮಾಡುವಂತೆ ಮಾಡೋದಿಲ್ಲ ಅವರು, ಸುಮ್ನೆ ಆಟ ಆಡ್ತಾರೆ. ಮೇಡಮ್, ಎಲ್ಲರೂ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಧ್ಯಾನ ಅಂದ್ರೆ ಸುಮ್ನೆ ನಾವು ಶ್ವಾಸದ ಮೇಲೆ ಗಮನ ಇಟ್ಟು ನಮ್ಮನ್ನ ಮರ್ತು ಬಿಡೋದು. ಮೇಡಮ್ ನೆನ್ಪಿಟ್ಕೊಳ್ಳಿ, ನಾವು ಧ್ಯಾನಕ್ಕೆ ಕುಂತಾಗ ನಮ್ಮನ್ನ, ನಮ್ಮ ಹೆಸರನ್ನ, ನಮ್ಮ ಕುಲ ಗೋತ್ರನ, ನಮ್ಮ ಪದವಿ ಪ್ರತಿಷ್ಠೆನ, ನಾವು ಸ್ತ್ರೀನೋ ಪುರುಷನೋ ಅನ್ನೋದನ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟು, ನಾವು ಎಲ್ಲಿ ಕುಂತಿದೀವಿ ಅನ್ನೋದನ್ನು ಮರ್ತು ಬಿಟ್ಟು, ನಾನು ಈಗ ಒಂದು ಉಸಿರಾಡಿಸುವ ಜೀವಿ ಅಷ್ಟೇ ಅಂತ ಅನ್ಕೊಂಡು
ಧ್ಯಾನಕ್ಕೆ ಕುಂತ್ರೆ ನಾವು ಒಂದಿಷ್ಟು ವಿಚಲಿತ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಇಂಥವನು, ನಾನು ಇಂಥವಳು, ನಾನು ಹೀಗೆ, ನಾನು ಅದು, ನಾನು ಇದು ಅಂತ ಅನ್ಕೊಂಡು ಕುಂತ್ರೆ ನೀವು ಧ್ಯಾನದ ಹೆಬ್ಬಾಗಿಲಲ್ಲಿ ಪ್ರವೇಶ ಮಾಡುವುದು ಸಾಧ್ಯವೇ ಇಲ್ಲ. ಧ್ಯಾನದ ಬೇಸ್ ಅರ್ಥ ಆಯ್ತಾ ಮಾಸ್ಟರ್ಸ್? ನನ್ ತಲೆಯೊಳಗೆ ಕುಂತು ಬಿಟ್ಟಿದೆ, ನಾನು ಇದು ಅದು. ನಾನಂದ್ರೆ ಏನಂತ ತಿಳ್ಕೊಂಡಿದೀಯ ನೀನು? ಇಂಪಾಸಿಬಲ್. ನೀವು ಧ್ಯಾನದಲ್ಲಿ ಒಳಗಡೆ ಹೋಗುದು, ಮನಸ್ಸನ್ನ ತಗೊಂಡು ಧ್ಯಾನದ ಬಾಗಿಲೊಳಗೆ ಪ್ರವೇಶಿಸುವುದು ಸಾಧ್ಯವಿಲ್ಲ. ಮನಸ್ಸನ್ನ ಈಚೆ ಬಿಟ್ರೆ ಮಾತ್ರ ನೀವು ಅಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಚಪ್ಪಲಿ ಹಾಕೊಂಡು ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಆಕೆ ಕುಂತಾಗ ಇದೊಂದು ಬೇಸ್ ಯಾವತ್ತು ನೆನಪಿಟ್ಕೊಳ್ಳಿ. ನಮ್ಮ ಎಲ್ಲವನ್ನ ಮರೆತು, ನನ್ನ ಹೆಸರು, ಕುಲ, ಗೋತ್ರ, ನಾನು ಅಂಥವನು ಇಂಥವನು ಅನ್ನೋದೆಲ್ಲ ಮರೆತು, ಕೊಟ್ಟ ಕೊನೆಗೆ ದೇಹವನ್ನು ಮರೆತು, ಈ ದೇಹ ಸ್ತ್ರೀನ ಪುರುಷನ ಅನ್ನೋದನ್ನು ಪಕ್ಕಕ್ಕಿಟ್ಟು ನಾವು ಸುಮ್ನೆ ನಮ್ಮ ಶ್ವಾಸದಲ್ಲಿ ಒಂದಾಗ್ಬಿಟ್ರೆ ಆ ಶ್ವಾಸ ಏನ್ ಮಾಡ್ಬೇಕೋ, ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಕ್ಲಿಯರ್ ಆಯ್ತಾ ಮೇಡಮ್? ಓಕೆ ಓಕೆ. ಇವತ್ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ನಾವು ಮತ್ತೆ ಮತ್ತೆ ನೆನ್ಪಿಟ್ಕೊಳ್ಬೇಕಾದ್ದು, ನಾವು ಈ ಜಗತ್ತಲ್ಲಿ ಏನೋ ಇರ್ಬೋದು, ಬಹಳ ದೊಡ್ಡ ವ್ಯಕ್ತಿಗಳು, ನಾವು ಪ್ರಧಾನಮಂತ್ರಿಗಳು, ನಾನು ಈ ಊರಿನ ದೊಡ್ಡ ಯಜಮಾನ, ನಾನು ಈ ಇದಕ್ಕೆ ದೊಡ್ಡ ವ್ಯಕ್ತಿ, ಏನೆಲ್ಲ ಇರ್ಬೋದು. ಆದ್ರೆ ಇದನ್ನ ಪ್ರಕೃತಿ ಮಾತೆಯ ದೃಷ್ಟಿಯಿಂದ ನೋಡಿದ್ರ ನೀವು, ಪ್ರಕೃತಿ ಮಾತೆಯ ದೃಷ್ಟಿಯಲ್ಲಿ ನೀವು ಒಂದು ಉಸಿರಾಡಿಸುವ ಜೀವಿ ಅಷ್ಟೇ. ನಿಕ್ಕೆಲ್ಲ ಏನು ಸಂಬಂಧ ಇಲ್ಲ ಅದಕ್ಕೆ. ಈ ಭೂಮಿ ಮೇಲೆ ನಮ್ಮ ವ್ಯಾಲ್ಯೂ ಎಷ್ಟು ಅಂದ್ರೆ, ಅನಂತ ಕೋಟಿ ಜೀವಿಗಳೊಂದಿಗೆ ನಾವು ಕೂಡ ಒಂದು ಉಸಿರಾಡಿಸುವ ಜೀವಿ ಅಷ್ಟೇ. ಅದ್ ಬಿಟ್ರೆ ನಾವ್ ಏನೂ ಅಲ್ಲ. ನಾವೇನಾದ್ರೂ ನಾನು ಇಂಥದ್ದು ಅಂತ ಅನ್ಕೊಂಡ್ರೆ ನೀವು ಧ್ಯಾನದಲ್ಲಿ ಎಂದು ಇಳಿಯೋದು ಸಾಧ್ಯ ಇಲ್ಲ. ಈಗ ಇನ್ನೊಬ್ಬರ ಬಗ್ಗೆ ಕೋಪ, ಆಲೋಚನೆ, ದುಃಖ ಇವೆಲ್ಲ ಯಾಕೆ ಬರುತ್ತೆ? ನಾನು ಅನ್ನೋದು ಪ್ರೆಸೆಂಟ್ ಇದ್ರೆ ಮಾತ್ರ ಇನ್ನೊಬ್ರು ಪ್ರೆಸೆಂಟ್ ಇರ್ತಾರೆ. ನಾನೇ ಜೀರೋ ಆಗ್ಬಿಟ್ರೆ ಇನ್ನೊಬ್ರು ಒಳಗಡೆ ಯಾರು ಬರುತ್ತೆ? ನಾನೇ ಇಲ್ಲ ಇಲ್ಲಿ, ಇನ್ನು ಇನ್ನೊಬ್ರು ಹೆಂಗೆ ಬರ್ತಾರೆ? ಕ್ಲೂ ಅರ್ಥ ಆಗ್ತಾ ಇದೆಯಾ ಮಾಸ್ಟರ್ಸ್? ಯಾಕೆ ಕೆಲವೊಬ್ರು ಧ್ಯಾನದಲ್ಲಿ ಹಂಗೆ ಒಳಗೆ ಹೋಗಿಬಿಡ್ತಾರೆ ಅಂದ್ರೆ, ಸುಮ್ನೆ ಹಿಂಗ್ ಅನ್ಕೊಂಡು ಕುಂತು ಬಿಡ್ತಾರೆ, ಸುಮ್ನೆ ಹೋಗಿಬಿಡ್ತಾರೆ. ಅವಾಗ ಯಾರು ಬರೋದಿಲ್ಲ, ಸ್ವತಃ ಅವರೂ ಬರೋದಿಲ್ಲ. ಆ ಪರಿಶುದ್ಧ ಆತ್ಮಸ್ಥಿತಿನಲ್ಲಿ ಒಳಗೆ ಹೋಗಿಬಿಡ್ತಾರೆ. ಇವತ್ತಿನಿಂದ ಪ್ರಯೋಗ ಮಾಡ್ತಾರೆ ಮಾಸ್ಟರ್ಸ್ ಎಲ್ಲರೂ, ಇದೇ ಸೂತ್ರ ಅಂತಾನೆ ಇಟ್ಕೊಳ್ಳಿ. ಧ್ಯಾನದಲ್ಲಿ ಆಳವಾಗಿ ಪ್ರವೇಶಿಸಲು ಇದೇ ಸೂತ್ರ ಅಂತ ಇಟ್ಕೊಳ್ಳಿ. ಸರ್, ವಾಮನ ಭೀಮನ ಟೆಕ್ನಿಕ್ ಇದೆ, ಅದನ್ನ ಗ್ರೂಪ್ ಅಲ್ಲಿ ಇನ್ನೊಮ್ಮೆ ಶೇರ್ ಮಾಡಿ, ಮೇಡಮ್ ಅವ್ರು ನೋಡ್ಲಿ, ಅಥವಾ ಮೇಡಮ್ ಅವರಂತೆ ಇನ್ನೂ ಯಾರಾದ್ರೂ ಅದನ್ನ ನೋಡೋರಿದ್ರೆ ನೋಡ್ಲಿ. ಅದ್ರ ಜೊತೆಗೆ ಇದನ್ನ ಬರೆದು ಇಟ್ಕೊಳ್ಳಿ ಮಾಸ್ಟರ್ಸ್. ಅದು ಸುಮ್ನೆ ಒಂದು ಸಹಾಯಕ ಮಾತ್ರ, ಆದ್ರೆ ಇದು ಬೀಜ ರೂಪದ ಮಂತ್ರ. ಇದು ಇವತ್ತು ಹೇಳಿದ್ದು, ಐ ಆಮ್ ನಥಿಂಗ್, ನಾನು ಏನೂ ಅಲ್ಲ. ಏನೂ ಅಲ್ಲ ಅಂದ್ರೆ ಬಾಡಿ ಕೂಡ ಬಂತು. ನಾನು ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ಮೂಲವಾಗಿ ಅಸಲಿಗೆ ನಾನು ದೇಹವೇ ಅಲ್ಲ. ಫಿನಿಶ್. ಮತ್ತೇನು ನಾನು ಏನ್ ಕನ್ಸರ್ನು? ಹೇಗೆ ಫೋಕಸ್ ಮಾಡ್ಬೇಕು? ಏನ್ ನಡೀತಾ ಇದೆಯೋ ಅಷ್ಟೇ. ನಾನು ಉಸಿರಾಡಿಸುವ ಒಂದು ಜೀವಿ. ಉಸಿರಾಟ ಯಾಕೆ? ಉಸಿರಾಟ ಈ ದೇಹದಲ್ಲಿ ನಾನು ಕನೆಕ್ಟ್ ಇರೋವರೆಗೂ ಈ ಪ್ರಕ್ರಿಯೆ ನಡೀತಾ ಇರುತ್ತೆ. ದೇಹ ಬಿಟ್ಟು ಹೊರಗಡೆ ಬಂದ್ರೆ ಈ ಪ್ರಕ್ರಿಯೆ ಇರೋದಿಲ್ಲ. ನಾನು ಆತ್ಮವೇ ಆಗಿರ್ತೀನಿ, ಅಲ್ಲಿ ನಾನು ಉಸಿರಿಲ್ಲ. ಹಾಗಾದ್ರೆ ದೇಹ ಯಾಕೆ ತಗೊಂಡ್ ಬಂದ್ವಿ ಮಾಸ್ಟರ್ಸ್? ನಾವು ಹೆಚ್ಚು ಹೆಚ್ಚು ಆತ್ಮಶಕ್ತಿಯನ್ನ ಪಡ್ಕೊಂಡು ಆತ್ಮನ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ
ಈ ದೇಹವನ್ನ ತಗೊಂಡು ಈ ಉಸಿರನ್ನ ಕನೆಕ್ಟ್ ಮಾಡ್ಕೊಂಡು ಬಂದ್ವಿ. ಯಾರು ಉಸಿರಲ್ಲಿ ಹೆಚ್ಚು ಒಂದಾಗ್ತಾರೋ ಅವರು ಅತ್ಯುನ್ನತ ಸ್ಥಿತಿಯನ್ನ ಪಡ್ಕೊಳ್ತಾರೆ. ಯಾವುದೇ ಜ್ಞಾನೋದಯ ಹೊಂದಿದ ವ್ಯಕ್ತಿಯನ್ನ ನೋಡಿ, ಅವರು ಈ ದೇಹವನ್ನ ಈ ಉಸಿರನ್ನ ಉಪಯೋಗಿಸೋದಕ್ಕೆ ಮಾತ್ರ ಇಟ್ಕೊಂಡ್ರು. ಎಲ್ಲರ ಹತ್ರ ಹಣ ಇದೆ ಮಾಸ್ಟರ್ಸ್. ಹಣ ಯಾಕೆ ಖರ್ಚು ಮಾಡ್ತೀರಿ? ಯಾವಾಗ ಖರ್ಚು ಮಾಡ್ತೀರಿ? ನಿಮ್ಗೆ ಯಾವಾಗ ಬೇಕನ್ಸುತ್ತೋ ಆವಾಗ, ಯಾವ ಕಾರಣಕ್ಕೆ ಬೇಕನ್ಸುತ್ತೋ ಆ ಕಾರಣಕ್ಕೆ ಖರ್ಚು ಮಾಡ್ತೀರಿ. ಅದು ಡೊನೇಷನ್ ಕೊಡೋದಿರ್ಬೋದು, ಏನಾದ್ರು ವಸ್ತುವನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಹಣ ಒಂದು ಈ ನಮ್ಮ ಅಗತ್ಯಗಳನ್ನ ಪೂರೈಸೋದಕ್ಕೆ ಇರುವಂತ ಒಂದು ಮಾಧ್ಯಮ. ಆ ಹಣ ನಮ್ಮ ಅಗತ್ಯನೇ ಪೂರೈಸದೇ ಇದ್ರೆ ಇದ್ದೇನು ಉಪಯೋಗ? ಏನ್ ಇಟ್ಕೊಂಡು ಏನ್ ಮಾಡ್ತೀರಾ? ಹಸಿವೆ ಆಗಿದೆ ಅಂತ ಹಣ ತಿನ್ಲಿಕ್ಕೆ ಬರೋದಿಲ್ಲ. ಹಣವನ್ನ ಒಂದು ಮಾಧ್ಯಮವಾಗಿ ಉಪಯೋಗ ಮಾಡ್ಕೊಂಡು ಅಲ್ಲಿ ಏನ್ ಬೇಕೋ ಅದನ್ನ ಪಡ್ಕೊಳ್ತೀವಿ. ಹಾಗೆ ಮಾಸ್ಟರ್ಸ್, ನಾನು ಇಂಥವನು ಅಂಥವನು, ನಾನು ಇಂಥವಳು ಅಂಥವಳು ಅಂತ ನಾವು ಒಂದೇನೋ ಫೀಲಿಂಗ್ ಇಟ್ಕೊಂಡ್ಬಿಟ್ರೆ ನೀವು ಹಸಿವಾದಾಗ ಹಣ ತಿಂದಂತೆ. ಬಾತಿಗೆ ಬಾರದ್ದು. ಹಣಕ್ಕೆ ತನ್ನದೇ ಆದ ಬೆಲೆ ಇದೆ, ಸರಿ ಇದೆ, ಆದ್ರೆ ತಿನ್ಲಿಕ್ಕಾಗೋದಿಲ್ಲ. ನಾನು ಅನ್ನೋದಕ್ಕೆ ತನ್ನದೇ ಆದ ಬೆಲೆ ಇದೆ, ಆದ್ರೆ ಅದನ್ನ ತಿನ್ಲಿಕ್ಕಾಗೋದಿಲ್ಲ. ಧ್ಯಾನಕ್ಕೆ ಕುಂತಾಗ ಅದನ್ನ ಪಕ್ಕಕ್ಕಿಟ್ಟು ಸುಮ್ನೆ ಒಳಗೆ ಶ್ವಾಸದೊಂದಿಗೆ ಹೋಗ್ಬೇಕಷ್ಟೆ. ಆ ವಾಮನ ಭೀಮನ ಟೆಕ್ನಿಕ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ ಮೇಡಮ್, ಉಪಯೋಗ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವತ್ತಿನ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇವತ್ತಿನ ಪಾಯಿಂಟ್ ತುಂಬಾ ಸೀರಿಯಸ್ ಆಗಿ ಎಲ್ಲ ನೆನ್ಪಿಟ್ಕೊಳ್ಳಿ. ಇವತ್ತೇ ಧ್ಯಾನ ಮುಗಿದ್ಮೇಲೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ನಿಮ್ಗೆ ಟೈಮ್ ಸಿಕ್ಕರೆ ಇಮಿಡಿಯೇಟ್ ಆಗಿ ಇದನ್ನೇ ಟೆಕ್ನಿಕಲಿ ಮಾಡಿ ನೋಡಿ. ಯಾರು ಮಾಡ್ತಾರೋ ಎಲ್ಲರೂ ಶೇರ್ ಮಾಡ್ತಾರೆ ಗ್ರೂಪ್ ಅಲ್ಲಿ. ಸರ್ಗೆ ಶೇರ್ ಮಾಡಿ, ಗ್ರೂಪ್ ಅಲ್ಲಿ ಹಾಕ್ತಾರೆ. ಓಕೆ ಓಕೆ ಮೇಡಮ್. ಎಸ್ ನಾಗೇಗೌಡ ಸರ್. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಬನ್ನಿ. ಸರ್, ನನಗೆ ಆಕ್ಚುಲಿ ಒಂದು ಕ್ವಶನ್ ಕೇಳ್ಬೇಕಂತ ಇದ್ದೀನಿ ರಿಗಾರ್ಡಿಂಗ್ ನನಗೆ ಸ್ಲೀಪ್. ನಾನು 3 ಗಂಟೆಗೆ ಎದ್ಬಿಟ್ರೆ ಸೊ ನನಗೆ ಎಂಗೇಜ್ ಇದ್ದಾಗ ನಿದ್ದೆ ಬರಲ್ಲ. ಸ್ವಲ್ಪ ಏನಾದ್ರು ಗ್ಯಾಪ್, ಒಂದು 10 ಮಿನಿಟ್ಸ್ ಗ್ಯಾಪ್ ಇದ್ಬಿಟ್ರೆ ನಿದ್ದೆ ಹಂಗೆ ಹೇಳ್ಬಿಡುತ್ತೆ, ಈ ಒಂದು ಇನ್ನು ಆಫೀಸಲ್ಲಾಗ್ಲಿ. ಅದಕ್ಕೆ ಏನಾದ್ರು ಟೆಕ್ನಿಕ್ ಇದೆಯಾ ಸರ್? ಒಂದ್ 10 ನಿಮಿಷ ನಿದ್ದೆ ಯಾಕೆ ಮಾಡಿ ತೆಗಿಬಾರ್ದು? ಯಾಕೆ ಮಾಡಬಾರ್ದು? ಯಾಕೆ ನಾವು ಅಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು? ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಲಿ, ಬಂತ ಬರ್ಲಿ ಬಿಡಿ, ಒಂಚೂರು ಅದನ್ನು ಎಂಜಾಯ್ ಮಾಡಿ ಸರ್. ಆಫೀಸ್ ಟೈಮಲ್ಲಿ ಆತರ ಮಾಡ್ಬಾರ್ದಂತೆ ನನ್ನ ಒಂದು ಮನ್ಸು ಹೇಳ್ತಿರ್ತದೆ. ಮನಸ್ಸು ಹೇಳುತ್ತೆ, ಪರವಾಗಿಲ್ಲ. ಆದ್ರೆ ನಿಮ್ಗೆ ಅಂತ ಮಧ್ಯೆ 1 hour ಗ್ಯಾಪ್ ಇರುತ್ತೆ. ಇರುತ್ತೆ. ಸೊ ಆ 1 hour ಎಲ್ಲ ಊಟ ಮಾಡೋದಿಲ್ಲ ನಾವು. ಇಲ್ಲ ಸರ್, 10-15 ಮಿನಿಟ್ಸ್. ಹೌದೋ ಇಲ್ವೋ? ಅದಕ್ಕೆ ಯೂಸ್ ಮಾಡಿ ನೋಡಿ. ನಾವು ರಿಜ್ಯೂನೇಟ್ ಆಗ್ತೀವಿ ಸರ್. 5-10 ನಿಮಿಷ ನಿದ್ದೆಯಿಂದ ಪುನಶ್ಚೇತನ ಪಡ್ಕೊಳ್ತೀವಿ. ಡೆಫಿನೆಟ್ಲಿ ಸರ್, ಅದು ಪುನಶ್ಚೇತನ ಆಗುತ್ತೆ. ಪುನಶ್ಚೇತನಕ್ಕೇನೆ ಅದು ಬರೋದು. ಆಕ್ಚುಲಿ ಅತಿ ಅನಿವಾರ್ಯ ಕಾರಣ ಇದ್ದಾಗ ನಾವು ಅದನ್ನ ಪುಷ್ ಮಾಡಬೇಕು, ಇಲ್ಲಾಂದ್ರೆ ನಾವು ಪುನಶ್ಚೇತನ ಪಡ್ಕೋಬೇಕು ಸರ್. ಇಟ್ ಈಸ್ ರಿಕ್ವೈರ್ಡ್. ಅದು ಹೇಳ್ತಾ ಇದೆ, ಇದನ್ನ ಇಷ್ಟ ಪಡ್ಕೊ, ನಾನು ನಿನ್ಗೆ ಮತ್ತೆ ಚಾರ್ಜ್ ಚೆನ್ನಾಗಿಡ್ತೀನಿ ಅಂತ ಹೇಳ್ತಾ ಇದೆ. ನೀವು ನಿಮ್ಮದೇ ಆದ ಎಥಿಕ್ಸ್ ಕಾರಣದಿಂದ ಅದನ್ನು ಒಪ್ಕೊಳ್ತಾ ಇಲ್ಲ. ಎಥಿಕ್ಸ್ ಪಕ್ಕಕ್ಕೆ ಇಡಿ ಸರ್, ಎಥಿಕ್ಸ್ ಪಾಲಿಸಿ. ಬಟ್ 1 hour ನಿಮ್ಗಾಗಿ ಇದೆ ತಾನೆ. ಯೂಸ್ ಇಟ್ ಮಾಡಿ ನೋಡಿ. ಇವತ್ತೇ ನೀವು ರಾತ್ರಿ 10-11 ಆದ್ರೂ ನಿಮ್ಗೆ ನಿದ್ದೆ ಬರೋದಿಲ್ಲ ಅಷ್ಟನ್ನ ಮಾಡಿದ್ರೆ.
ಓಕೆ. ಆಕ್ಚುಲಿ ಸರ್, ದಿನಕ್ಕೆ 12 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡೋರು ಸರ್ ದಿನವನ್ನ 2 ಪಾರ್ಟ್ ಆಗಿ ವಿಭಾಗ ಮಾಡ್ತಾರೆ. 2 ಸಲ ನಿದ್ದೆ ಮಾಡ್ತಾರೆ ದಿನದಲ್ಲಿ. ಅದೊಂದು ದೊಡ್ಡ ಟೆಕ್ನಿಕ್ ಇದೆ. ಸುಮಾರು ಜನ ಮಾಡಿದವರು ಇದ್ದಾರೆ ಅದನ್ನ. ಈಗ ನಿಮ್ಗೆ ಈ 10 ನಿಮಿಷ 15 ನಿಮಿಷ ಇದೆಯಲ್ಲ, ಇದನ್ನ ಮಾಡಿ ನೋಡಿ. ಒಂದು ದಿನದಲ್ಲಿ 2 ದಿನವನ್ನ ನೀವು ಜೀವಿಸುತ್ತೀರಿ. ನೀವು ಅದರಲ್ಲೇ ಬರ್ತೀರಿ. ನಿಮ್ಗೆಲ್ಲ ಅದರ ಲಕ್ಷಣಗಳಿವೆ. ಓಕೆ. ಓಕೆ. ಎಸ್ ಸರ್. ಆಕ್ಚುಲಿ ಮಿನಿಮಮ್ ಅವರ್ಸ್ ಆಫ್ ಸ್ಲೀಪಿಂಗ್ ಅಂತ ಇದೆಯಲ್ಲ ಸರ್? ಏನು ಇಲ್ಲ ಸರ್. ಬಾಡಿ ಹೆಂಗಿದೆ, ಒಂದೊಂದ್ ದಿನ 2-3 ಗಂಟೆ ನಿದ್ದೆಗೆನೆ ತಾಜಾ ಆಗಿರುತ್ತೆ. ಒಂದೊಂದ್ ದಿನ 5-6 ಗಂಟೆ ನಿದ್ದೆ ಕೊಟ್ರು ಇನ್ನು ಚೂರು ಬೇಕನ್ಸುತ್ತೆ. ಅವತ್ತಿನ ಆ ಮಾನಸಿಕ, ದೈಹಿಕ, ಅದಕ್ಕೇನು ಒತ್ತಡ ಕೊಟ್ಟಿರ್ತೀವಲ್ಲ, ಸ್ಟ್ರೆಸ್ ಕೊಟ್ಟಿರ್ತೀವಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸರ್. ಓಕೆ. ಇದು ನಾರ್ಮಲ್ ನಾವು ಹೇಳೋದು, ದಿನಕ್ಕೆ ಇಷ್ಟು ಗಂಟೆ ನಿದ್ದೆ ಅಂತ ನಾರ್ಮಲ್ ಹೇಳೋದು. ಬಟ್ ನೀವು ಸಾಧನೆ ಸ್ಥಿತಿಗೆ ಹೋದ್ಮೇಲೆ ನೀವು ನಾರ್ಮಲ್ ಆಗಿರೋದಿಲ್ಲ. ನೀವು ರಾತ್ರಿ ಎಷ್ಟು ಗಂಟೆಗೆ ಮಲಗಿದ್ರು ಬೆಳಿಗ್ಗೆ ತನ್ನಷ್ಟಕ್ಕೆ ತಾನೇ ಎಚ್ಚರ ಆಗ್ತೀರಿ. ಅದು ಎಸ್ ಸರ್, ಬಯೋಲಾಜಿಕಲ್ ಸೈಕಲ್. ನಾವು ಹೊಂದ್ಕೋಬೇಕು. ಒಮ್ಮೆ ಹೊಂದ್ಕೊಂಡ್ರೆ ನಾವು ದಾಟ್ಕೊಂಡು ಹೊರಗಡೆ ಬಂದ್ಬಿಡ್ತೀವಿ. ಆ ಲೌಕಿಕ ಜನರ ಜೀವನದ ಬಯೋಲಾಜಿಕಲ್ ಸೈಕಲ್ಲೇ ಬೇರೆ, ನಮ್ದೇ ಬೇರೆ. ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಒಂದ್ 10 ನಿಮಿಷ ಜಸ್ಟ್ ಹ್ಯಾವ್ ಎನ್ ಆಪ್, ಅದನ್ನ ನೋಡಿ ಮ್ಯಾಜಿಕ್ ಅದ. ओके ओके. यस यस मास्टर्स, 2 बातें हैं यहाँ पे. एक है उसे ध्यान ठीक तरह से नहीं होता, मैं फोकस नहीं कर पा रही हूँ, नहीं कर पा रहा हूँ. मास्टर्स, इसके लिए 2 रीजन है. जब तक हम ध्यान में अपने को याद करके बैठते हैं कि मैं ऐसा हूं, तो इसके साथ क्या होता है, मेरे साथ मुझसे संबंधित सभी थॉट्स जुड़ जाते हैं, सभी व्यक्ति याद आते हैं, सभी चीजें याद आती हैं. जब हम ध्यान के लिए बैठते हैं तो बैठने से पहले यदि हम अपने को समझते हैं कि आई एम नथिंग, मैं ये शरीर नहीं हूं, मैं ये मेरा नाम नहीं है, ये मेरे रुतबे ओहदे नहीं है, ये मेरा पोजीशन नहीं है, ये मेरा पावर नहीं है, मैं कुछ नहीं हूं, न ही मैं शरीर हूं, न ही मैं स्त्री हूं, न ही मैं पुरुष हूं, मैं केवल एक सांस लेने वाला जीव मात्र हूं. यदि इतना हम समझ के बैठते हैं मास्टर्स, आज के आज ही हम गहरे ध्यान में जाते हैं. आज के आज ही. समझे? याद रखिए इसे, लिख के रखिए इसे. अपने को मैं ऐसा हूं फला टिका, यह आपके लिए, नेचर के लिए कुछ नहीं. नेचर के लिए जो भी जीव हो, चाहे आप हो या कोई भी हो, नेचर के लिए एक सांस लेने वाला जीव मात्र हो. हम सब जीव मात्र हैं, इससे ज्यादा कुछ नहीं, हमारा कुछ मायना नहीं. तो याद रखिए, जब भी ध्यान के लिए बैठे, अभी के अभी ट्राई करके देखिए 10-15 मिनट. टाइम है तो आधा घंटा 1 घंटा. मैं कुछ नहीं हूं, मैं एक सांस लेने वाला जीव मात्र हूं. इतना ही समझ के देखिए तो कितना गहरा ध्यान आपका लगता है. और इसके साथ थोड़ा लगता नहीं ध्यान, तो याद रखना, एक टेक्निक है, वामन भीमन. वामा छोटा, भीम बड़ा. तो सांस लेते वक्त एकदम 1-2 सेकंड में लीजिए,
सांस छोड़ते वक्त 2-4 सेकंड और समय दीजिए। ये प्रैक्टिकली करके देखिए 5 मिनट। तो 5 मिनट में ही आप साइकिलिंग, ब्रीदिंग साइकिलिंग में आ जाते हैं। एक बार अंदर आ जाते हैं तो आप पार हो जाते हैं। तो 2 बातें याद रखिए। यदि आपको लगता नहीं तो सांस वामन भीमन टेक्निक में लीजिए। वाम भीम लेते वक्त एकदम शॉर्ट में फुल लेना, और छोड़ते वक्त गहरे और एकदम आराम से उसे बाहर छोड़ना ज्यादा समय तक। अगर 2 सेकंड में सांस लेते हैं तो 4 सेकंड में सांस छोड़िए। ये टेम्पररी है मास्टर्स, थोड़ा डिपेंड। ऊपर चढ़ रहे हैं सीढ़ी तो पकड़ने के लिए रेलिंग, एक ग्रिल वर्क किया जाता है। रास्ते में ग्रिल वर्क नहीं होता, सीढ़ी चढ़ते वक्त रहता है। थोड़ा ऐसे ही टेक्निकली ग्रिल वर्क को पकड़कर आप चलते हैं तो वैसे चलिए। और सेकंड, और लिख के रखना, ध्यान में बैठते हैं तो आई एम नथिंग, मैं एक सांस लेने वाला जीव मात्र हूं। इतना ही समझ के आप डुबकी लगाएंगे तो वामन भीमन की टेक्निक के सहारे के बिना सीधा आप गहरे ध्यान में जाए। इसे करके देखिए। जो भी मास्टर को, जिस किसी को भी लगता है कि मेरा ध्यान ठीक नहीं हो रहा है, तो इस टेक्निक को यूज कीजिए। आज के आज ही आपका ध्यान गहरा लगेगा। आप कल शेयर करेंगे इसे। ओके, थैंक यू, थैंक यू, थैंक यू सो मच मास्टर्स। और दूसरा एक सवाल था सर का कि मुझे दोपहर कहीं थोड़ा टाइम गैप रहता है तो मुझे थोड़ी सी नींद आती है, झपकी लगती है, मैं क्या करूं? मास्टर से याद रखना, अगर ऐसी नींद आती है तो करके छोड़ना। अगर आप उस 10-15 मिनट के नींद को अगर आप करके बाहर आते हैं ना, तो इतने तरोताजा हो जाते हैं, आप इमेजिन नहीं कर सकते। बॉडी आपसे कह रहा है कि इस तरह से यूज कीजिए। हम उसको इग्नोर करेंगे तो बॉडी थोड़ा हमारे साथ फाइटिंग शुरू करता है। तो बॉडी को भी सुनिए मास्टर्स। अब कितना एकदम तरोताजा हो जाते हैं, ये चेक कर लीजिए। ओके, दोनों टेक्निक याद रखिए, दोनों बहुत हेल्पफुल है। आज के दोनों सवाल बहुत बड़े हेल्पफुल सवाल है सबके लिए। दोनों को बहुत बहुत धन्यवाद। थैंक यू सर, थैंक यू मैडम, थैंक यू मास्टर्स। जया सुरेश आंड्रे ओके, ಹಲೋ ಮಾತಾಡಿ ಹಲೋ ಸರ್ ನಮಸ್ತೆ यस, ಸರ್ ನಮಸ್ತೆ ಮೇಡಮ್। ಸರ್ ಎಲ್ರಿಗೂ ನಮಸ್ತೆ ಸರ್. ನಾನು ತುಂಬಾ ಒಂದ್ ಮಂತ್ ಇಂದ ನಾನು ಅಂದ್ರೆ ಧ್ಯಾನ ಮಾಡ್ತಾ ಇದ್ದೀನಿ ಸರ್, ಅಂದ್ರೆ 3 to 6 ಇಂದು. ಆ ಮಧ್ಯ ಮಧ್ಯ ಒಂದೊಂದ್ಸತಿ ನಂಗೆ 5 ಗಂಟೆಗೆ ಎಚ್ಚರ ಆಗೋದು ಹಂಗೆಲ್ಲ ಆಗ್ತಿತ್ತು. ಬಟ್ ಇವಾಗ ನೀವ್ ಹೇಳೋ ಒಂದ್ ಪ್ರತಿಯೊಂದ್ ಮಾತು ಇಂದ ತುಂಬಾ ನನ್ಗೆ ಪ್ರಯೋಜನ ಆಗ್ತಾ ಇದೆ ಸರ್, ಅಂದ್ರೆ ಟೆಕ್ನಿಕ್ಗಳು. ಓಕೆ, ನಾನೀಗ ಒನ್ ವೀಕ್ ಇಂದ ನೈಟ್ ಊಟ ಬಿಟ್ಬಿಟ್ಟೆ ಸರ್ ನಾನು. ಅವಾಗಿಂದ ಕರೆಕ್ಟ್ ನಂಗೆ 2:45 ಹಂಗೆ ಎಚ್ಚರ ಆಗ್ಬಿಡ್ತಾ ಇದೆ. ಮತ್ ಎಷ್ಟು ಟೈಮ್ ಹೇಳ್ಕೊಳ್ತೀನಿ ಕರೆಕ್ಟ್ ಆ ಟೈಮಿಗೆ ಎಚ್ಚರ ಆಗತ್ತೆ. ಮತ್ತೆ ಎಸ್, ನಂಗೆ ಏನೋ ವೆರಿ ಕ್ವಶನ್ಸ್ ಎಲ್ಲ ಕೇಳ್ಬೇಕನ್ಸಿದ್ರೆ ಅದ್ ಬೇರೆ ಯಾರೋ ಕ್ವಶನ್ ಕೇಳಿ ಅದ್ ನನಗೆ ಆನ್ಸರ್ ಸಿಕ್ತಿತ್ತು ಸರ್. ಅದು ತುಂಬಾ ಖುಷಿಯಾಗಿದೆ. ಬಾಡಿ ಫುಲ್ ಲೈಟ್ ಆಗಿರುತ್ತೆ ಸರ್. ನಂಗೆ ಧ್ಯಾನದಲ್ಲಿ ಅನುಭವ ಅಂತ ಅಲ್ಲ, ಬಟ್ ನನ್ ಕೂತ್ರೆ ಕಣ್ಮುಚ್ಚಿ ನಂಗೆ ಮತ್ತೆ ನೀವು ಅದು ಜಯಹೋ ಹಾಡು ಸ್ಟಾರ್ಟ್ ಆದಾಗ್ಲೇ ನಂಗೆ ಎಚ್ಚರ ಆಗತ್ತೆ. ಕಂಗ್ರಾಚುಲೇಷನ್ಸ್ ಮೇಡಮ್, ಕಂಗ್ರಾಚುಲೇಷನ್ಸ್ ತುಂಬಾ ಮಾಸ್ಟರ್ಸ್. ಒಂದು ಚೆನ್ನಾಗಿ. ವಿಷಯ ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಯಾರಿಗಾದ್ರೂ ಬೆಳಗ್ಗೆ ಬೇಗ ಎಚ್ಚರ ಆಗ್ತಾ ಇಲ್ಲ ಅಂದ್ರೆ ರಾತ್ರಿ ಊಟ ಬಿಟ್ಟು ನೋಡಿ, ನಿಮ್ಗೆ ಹೇಟ್ ಟೈಮ್ಗೆ ನೀವು ಎಚ್ಚರ ಆಗ್ತೀರಿ. ಹೌದು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಸರ್. ಮತ್ತೆ ನಂಗೆ ಅನುಭವ ಅಂದ್ರೆ ಸರ್ ಏನಂದ್ರೆ ನಾನು ಏನ ಅನ್ಕೊಂಡ್ರೆ ಅದ್ ಆಗ್ತಾ ಇದೆ ಸರ್. ಹಾಗೆ ಆ ಅಂದ್ರೆ ನಂಗೆ ಮಾಸ್ಟರ್ಸ್ ಆತರ ಕಾಣ್ತಿಲ್ಲ, ಬಟ್ ನಂಗೆ ಏನೋ ಒಂದ್ ಅನ್ಸಿದ್ರೆ ಮತ್ತೆ ಫ್ಯಾಮಿಲಿಲಿ ನಂಗೆ ತುಂಬಾ ಚೇಂಜಸ್ ಆಗಿದೆ. ನೋಡೋರ್ ಭಾವನೆ ನೀವು ಮೊನ್ನೆ ಹೇಳಿರ ಸರ್, ನಾವು ಕೊಟ್ಟು ತಗೊಳ್ಬೇಕು. ಅಂದ್ರೆ ನಾವು ಇನ್ನೊಬ್ರಿಗೆ ಪ್ರೀತಿ ಕೊಟ್ರೆ ಅಂದ್ರೆ ನಾವು ನಾನು ಮೊದಲು ಸ್ವಲ್ಪ ಹಂಗೆ ಹಿಂಗೆ ಅನ್ಕೊಂತಿದ್ದೆ. ಬಟ್ ನಾನು ಏನೇ ಒಂದ್ ತಪ್ಪು ಮಾಡಿದ್ರು
ಪೂರ್ತಿ 100% ಲವ್ ಅಂದ್ರೆ ಅವನು ಮಾಡ್ತಾ ಇರೋದ್ರಿಂದ ಅದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಸರ್. ವೆರಿ ಗ್ರೇಟ್ ಮೇಡಮ್. ಹಾ ಸರ್. ಇವರಿಬ್ಬರ ಪ್ರಶ್ನೆ ನಂತರ ಪರ್ಫೆಕ್ಟ್ ಆಗಿ ನೀವು ಕೇಳಿದಾರ. ಮಾಸ್ಟರ್ಸ್ ನೋಡಿ, ಕೆಲವೇ ದಿನ ಆಯ್ತು ಧ್ಯಾನಕ್ಕೆ ಬಂದು, ಬಟ್ ಅವರು ಟೆಕ್ನಿಕ್ ಏನು ಯೂಸ್ ಮಾಡಿದ್ದಾರೆ, ಏನು ಇಲ್ಲಿ ಹೇಳಲಾಗಿದೆಯೋ ಅದನ್ನ ಪಾಲಿಸಿದ್ದಾರೆ. ಹೌದು ರಾತ್ರಿ ಸರ್. ಊಟ ಬಿಟ್ಬಿಡಿ ಅಂತ ಒಂದ್ಸಲ ಹೇಳಿದ್ವಿ, ಮೇಲಿನ ಮೇಲೆ ಹೇಳ್ತಾ ಇರ್ತೀವಿ. ಅವರು ಪ್ರಾಕ್ಟಿಕಲಿ ಬಿಟ್ಟಿದ್ದಾರೆ. ಹೀಗಾಗಿ 4-5 ಗಂಟೆಗೆ ಎಚ್ಚರ ಆಗೋದೋಗಿ ಕರೆಕ್ಟ್ 2:30ಗೆ ಎಚ್ಚರ ಆಗ್ತಾ ಇದೆ. ಸರ್. ಎಷ್ಟು ಪರ್ಫೆಕ್ಟ್ ಆದ एग्जांपल ನಮ್ ಕಣ್ಣೆದುರಿಗಿದೆ ನೋಡಿ मास्टर्स. ओके मास्टर्स, याद रखना, ए मैडम शेयर कर रही हैं कि पहले जब रेगुलर नहीं थी तब 4 बजे 5 बजे वो उठते थे और ध्यान के लिए बैठते थे, लेकिन जब उन्होंने ये क्लासेस जब सुना, ये सभी कंटिन्यू जब उसका पालन किया, तो उन्होंने ये पालन किया कि रात का खाना छोड़ दिया और करेक्ट उनको 2:30 बजे नींद खुलती है और 3 बजे से 6 बजे तक ध्यान में रहती हैं। और 6 बजे के नजदीक जब जय हो सॉन्ग, ध्यान अजय गीत लग जाता है, तब उनको ध्यान से बाहर आने का अनुभव आता है। तब तक गहरे ध्यान में रहते हैं। गहरे ध्यान का एग्जाम्पल यहीं पे मिला। थैंक यू सो मच मैम, थैंक यू सो मच। ए परफेक्ट हो गए, तीनों सवाल एक साथ परफेक्ट हो गए, एक सीरीज क्लास के जैसे हो गए। थैंक यू सो मच मैडम, थैंक यू सो मच। यस, थैंक यू सर, थैंक यू मास्टर्स। Sir, one more master. ಭಗವಾನ್ ಇನ್ನೊಬ್ರು ಇದ್ದಾರೆ, Bhagwan sir. महाजन। आत्मवंदन 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 सर, आत्मवंदन सर बोलिए। सर, अगर किसी को बैठ नहीं सकते ध्यान के लिए और स्लीप सो के कर सकते हैं क्या, इस अपना जो स्वास्थ्य चल रहा है इससे? सर ओनली बेड रिडन पेशेंट्स कैन डू दैट। ओके, बाकी किसी को अगर ताकत है तो बैठ के ध्यान करना चाहिए। नहीं बैठ के तो होता है, कभी कभी इससे नींद आती है और लगता है कि भाई अभी सो के करना है, ऐसा कर सकते हैं? नहीं, नींद आती है तो नींद करना, सो के ध्यान नहीं करना। ओके, थैंक यू सर, थैंक यू। ओके, आराम से नींद करना, नो गिल्टी कॉन्शियसनेस। ओके, लेकिन ध्यान के लिए जब बैठते हैं तो बैठ के करना। बैठ के ही करते हैं, लेकिन कभी ऐसा बॉडी बोलती है कि भाई अभी बैठो मत, बॉडी नींद ऐसे ही बोलती रहती है सर, बॉडी बहुत काम करता है। बॉडी नहीं बोलता हो, याद रखिए, आपका माइंड बोलता है। थोड़ा आप गलत बोल रहे हैं, बॉडी नहीं बोलता, माइंड बोलता है। आपको लगता है कि बॉडी में दर्द हो रहा है, नहीं, माइंड वो क्रिएट कर रहा है। बॉडी में खुजली हो रही, नहीं, माइंड वो क्रिएट कर रहा है। ये सब दिमाग का काम है, माइंड का काम है। एक बार जम के बैठ के दिखाइए, अगले दिन आपको ऐसा नहीं होगा, माइंड हार जाएगा, उसको पता चलेगा ये बंदा मुझे नहीं छोड़ेगा, तो वो आदत ही आपको छूट के जाएगी, चली जाएगी। करके देखिए, किसी दिन बॉडी को दर्द होने लगा और कहने लगे, बस समझ में ये आने लगा, ऐसा लगने लगा, महसूस होने लगा कि सो जाना चाहिए, कस के बैठ के देखिए कैसे वो आप जीत जाते हैं और वो आदत आपसे हमेशा हमेशा के लिए छूट की जाती है। मुझे ये तो खांसी और खांसी आ रही थी, मैं मेडिसिन ले रहा था, तो उसमें बैठ के 3 बजे 3:30 बजे मैं लेट उठता था, तो ध्यान करने जाता था, लेकिन अभी ऐसा मुझे महसूस होता है वीकनेस की वजह से कि भाई अभी सो के करना है ऐसा। सर आप सो के करेंगे ना तो नींद में जाएंगे। ओके ओके सो सर, के ओके। करने के लिए बहुत अवेयरनेस चाहिए प्लीज, तो सो के ध्यान करना इतना आसान नहीं, याद रखिए। फुल अवेयरनेस की स्थिति में आप सो के कर सकते हैं, वो इतना आसान है, वो महायोगी कर सकते हैं।
और बहुत गहरे पानी बैठने वाले कर सकते हैं। उसके लिए बहुत बड़े उस्ताद चाहिए। आप एक दिन परफेक्ट हो जाएंगे ना, उस स्थिति पहुंचेंगे ना, तो आप सो के भी ध्यान कर सकते हैं। लेकिन इस स्थिति में आपको सो के ध्यान करने के लिए सलाह नहीं है। अगर हाँ, आपको सोने के बाद भी घंटे भर अगर नींद नहीं आती, कुछ भी हो जाए, इतना अवेयरनेस में मैं रहता हूं, ऐसा आपको लगता है, तो कर सकते हैं सो के। थैंक यू सर, थैंक यू ಓಕೆ, ಯಾದ್ ರಖನ ಈ ಬಾತ್ ಮಾಸ್ಟರ್ಸ್. ಸ್ವಲ್ಪ ಹೊತ್ತಾದ್ಮೇಲೆ ಶರೀರ ಒಂಥರ ನೋಯುತ್ತೆ, ಮಲಗಬೇಕು ಅನ್ಸುತ್ತೆ. ಆಹಾಹಾ, ಈಗ ಸ್ವಲ್ಪ ಮಲಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅದು ಶರೀರದ್ದಲ್ಲ ಮಾಸ್ಟರ್ಸ್, ಅದು ಮನಸ್ಸಿನ ಆಟ. ಒಮ್ಮೆ ನೀವು ಅದನ್ನ ಗೆದ್ದು ನೋಡಿ, ಇನ್ನೊಮ್ಮೆ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ಇಲ್ಲಾಂದ್ರೆ ಪ್ರತಿ ದಿನ ಸ್ವಲ್ಪ ಹೊತ್ತು ಅಷ್ಟು ಟೈಮ್ ಆದ್ಮೇಲೆ ಸ್ವಲ್ಪ ಮಲಗಿ ಮಾಡೋಣ ಅಂತ ಅನ್ಕೊಳ್ಳೋದು, ನಿದ್ದೆಗೆ ಹೋಗ್ಬಿಡೋದು. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಜಯ ಹೋ ಸಾಂಗು ಕೇಳಿಸೋದಿಲ್ಲ, ಏನೂ ಇಲ್ಲ. ಆ ಟೈಮಲ್ಲಿ ಅದನ್ನ ನೀವು ಗೆದ್ದು ಬಿಟ್ರೆ ನೀವು ನೋಡಿ ಧ್ಯಾನದ ಸ್ಥಿತಿ ಹೇಗಿರುತ್ತೆ ಮುಂದೆ ನಿಮ್ಗೆ ಆಲಸ್ಯತನ ಬರೋದೇ ಇಲ್ಲ. ನಿಮ್ಮ ಮನಸ್ಸಿನಿಂದ ಅದು ಕಿತ್ತು ಹೋಗ್ಬಿಡುತ್ತೆ. ಮಾಡಿ ನೋಡಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಶಾರದಾ ಮೇಡಮ್. ಓ, ಬನ್ನಿ ಮೇಡಮ್. ಒನ್ ಮೋರ್ ಮಾಸ್ಟರ್, ಶಾರದಾ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಬನ್ನಿ ಸರ್, ನಾನು ಧ್ಯಾನ ಮಾಡುವಾಗ ಸರ್ ತುಂಬಾ ಮಾಡಿ ಮಾಡಿ ನನಗೆ ಸ್ವಲ್ಪ ವಿಷನ್ಸ್ ಕಾಣಿಸ್ತಿತ್ತು ಸರ್. ಒಂದ್ 2-3 ವಿಷನ್ಸ್ ಕಾಣಿಸ್ತು. ಫುಲ್ ಟಿವಿಯಲ್ಲಿ ನೋಡ್ತಾ ಇರೋ ತರನ ಕಾಣಿಸ್ತು. ನನಗೆ Okay. ಬಹಳ ಖುಷಿ ಅನಿಸ್ತು ಸರ್. ಆದ್ರೆ ಅದೇ ರೀತಿ ಇವಾಗ ಯಾವ್ದು ಮುಂದುವರಿತಾ ಇಲ್ಲ ಸರ್. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಮತ್ತಿವಾಗ ಯಾವ್ದು ಏನು ಕಾಣ್ತಾ ಇಲ್ಲ ಸರ್. ಒಂದು ಮೇಡಮ್, ಆರಂಭದಲ್ಲಿ ಧ್ಯಾನಕ್ಕೆ ಕುಂತಾಗ ಎಲ್ಲರಿಗೂ ವಿಷನ್ ಬರುತ್ತೆ ಹಾ ಸರ್. ಸಾಮಾನ್ಯವಾಗಿ. ಹಾ ಸರ್. ಆಮೇಲೆ ನಾವು ಏನ್ ಮಾಡ್ತೀವಿ, ಧ್ಯಾನಕ್ಕೆ ಮತ್ತೆ ಅದು ಬರ್ಲಿ ಅಂತ ಅನ್ಕೊಳ್ತೀವಿ. ಅರ್ಥ ಆಯ್ತಾ ಮೇಡಮ್? ಸರಿ ಸರ್. ಹಾ ಸರ್. ಅನ್ಕೊಂಡ್ರೆ ಏನಾಯ್ತು ಥಟ್ ಅಂತ, ನಾವು ಆಲೋಚನೆಯಲ್ಲಿ ಬಿದ್ದಂಗಾಯ್ತು, ನಾವು ಶ್ವಾಸದ ಕಡೆ ಹೋಗ್ಲಿಲ್ಲ. ನಿಜ ಸರ್. ಆ ಫೇಲ್ಯೂರ್ಗೆ ಕಾರಣ ಯಾರು? ನಮ್ಮ ಆಲೋಚನೆ. ಓಕೆ ಸರ್, ಗ್ಯಾರಂಟಿ ಸರ್. ಒಂದ್ಸಲ ಮರ್ತು ಬಿಡ್ಬೇಕು ಮೇಡಮ್ ನಮ್ಮನ್ನ. ಸರ್, ನೀವು ಯಾವ ಆಗ ಮಾತು ನೋಡಿ. ಹೇಳ್ತೀರಿ ಸರ್, ಅವೆಲ್ಲ ಬಾಡಿಯಲ್ಲಿ ತಗೊಳ್ಳೋದು ಅದೆಲ್ಲ ನನಗೆ ಸೇಮ್ ಫೀಲ್ ಆಗಿದೆ ಸರ್. ನಾನು ಆಮೇಲೆ ನೈಟ್ ಸರ್ ನನಗೆ ಮಾಡ್ಬೇಕಂತ ಬಹಳ ಇಂಟ್ರೆಸ್ಟ್ ಇರುತ್ತೆ. ಅವಾಗ ಎಚ್ಚರ ಸ್ಥಿತಿಯಲ್ಲಿ ಮಾಡ್ತೇನೆ ಸರ್. ಆದ್ರೆ ಬೆಳಗ್ಗೆ ಹೊತ್ತು ತುಂಬಾ ನಿದ್ದೆಗೆ ಜಾರ್ ಬಿಡ್ತೀನಿ ಸರ್. ಅದಕ್ಕೆ ನನಗೆ ಬೆಳಗ್ಗೆ ಹೊತ್ತು ಚೂಸ್ ಮಾಡ್ಬೇಕಾಗಿತ್ತು ಎಚ್ಚರ ಸ್ಥಿತಿ ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸರ್. ಆದ್ರೆ ಬೆಳಗ್ಗೆ ನಿದ್ದೆಯಲ್ಲಿ ಹೋಗ್ಬಿಡ್ತೀನಿ ಸರ್ ಧ್ಯಾನದಲ್ಲಿ ಕುಳಿತಾಗ. ಎರಡು ರೀತಿಯ ಮಾಸ್ಟರ್ಸ್ ಇರ್ತಾರೆ ಮೇಡಮ್. ಯಾವ್ದು ಅನುಕೂಲನೋ ಆ ಸಮಯದಲ್ಲಿ ಧ್ಯಾನಕ್ಕೆ ಹೋಗೋರು. ಹೋಗ್ಬೋದಲ್ಲ ಸರ್? ಅಂದ್ರೆ ಬೆಳಗ್ಗೆ ಅಮೃತ ವೇಳೆ ಓಕೆ, ಒಳ್ಳೇದಲ್ಲ ಸರ್? ಇದು ಒಂದು. ಇನ್ನೊಂದೇನು, ಯಾವುದು ಕಷ್ಟನೋ ಅದನ್ನ ಕ್ರಶ್ ಮಾಡಿ ಮುಂದೆ ಹೋಗೋ ಚಾಲೆಂಜ್ ತಗೊಳ್ಳೋರು. ಅರ್ಥ ಆಯ್ತಾ? ಸರಿ ಸರ್. ಹಾ ಸರ್. ಎರಡು ಒಳ್ಳೇದೇ. ಇದು ಈಜಿ ಅನ್ಸಿದ್ರೆ ಹಾಗೆ ಮಾಡಿ, ಹಾ ಇದು ಈಜಿ ಅನ್ಸಿದ್ರೆ ಹಾಗೆ ಮಾಡಿ. ಈಗ ಈ ಬೆಳಗ್ಗೆ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ? ನಾನು 9 ಗಂಟೆಗೆ ಎದ್ದೇಳೋ ವ್ಯಕ್ತಿ ಇದ್ದೆ, ಹಾ ಗೊತ್ತಿರ್ಲಿ ನಿಮ್ಗೆ. ಹಾ ಬೆಳಗ್ಗೆ ಮಲಗೋದು ಅಂದ್ರೆ ತುಂಬಾ ಇಷ್ಟ ನನಗೆ. ರಾತ್ರಿ 2 ಗಂಟೆವರೆಗೂ 3 ಗಂಟೆವರೆಗೂ ಕೂತ್ಕೊಳ್ಳೋದು ತುಂಬಾ ಇಷ್ಟ ಇತ್ತು ನನಗೆ. ಹಾ ಬಟ್ ಬ್ರೇಕ್ ದ ರುಟೀನ್ ಅನ್ನೋ ತತ್ವ ಇದೆಯಲ್ಲ, ಅದನ್ನ ಒಂದ್ ಸ್ವಲ್ಪ ಹಾಗೆ ನೇಚರ್ ಹಂಗೆ ಕರ್ಕೊಂಡ್ ಬಂತು ನನಗೆ. ಒಂದು ಆಫರ್ ಬಂತು PCS ಮೇಲೆ, ಬೆಳಿಗ್ಗೆ 5 ರಿಂದ 6 ನೀವು ಧ್ಯಾನದ ಕ್ಲಾಸ್ ಎಂಗೇಜ್ ಮಾಡ್ತೀರಾ ಅಂತ. ಎಸ್ ಅಂದೆ ನಾನು ವಿದೌಟ್ ಸೆಕೆಂಡ್ ಥಾಟ್. ಅಲ್ಲಿ ಶುರು ಆದದ್ದು. ಇವತ್ತು 3 ಗಂಟೆಯಿಂದ 6 ಗಂಟೆ ಧ್ಯಾನಕ್ಕೆ ರೆಗ್ಯುಲರ್ ಆಗಿ ಫಿಕ್ಸ್ ಆಗಿ ಕುಂತಿದ್ದೆ. ಟಕ್ಕಂತ ಎಚ್ಚರ ಆಗುತ್ತೆ, ಟಕ್ಕಂತ ಕುತ್ಕೊಂಡ್ಬಿಡ್ತೆ. ಇದು ನಾನೇ ಆಯ್ಕೆ ಮಾಡ್ಕೊಂಡಿದ್ದು ಮೇಡಮ್. ಕೆಲವೊಬ್ರು ಟಫ್ ಆಗಿದ್ರು ಕಬ್ಬಿಣವನ್ನ ಕೊರ್ಕೊಂಡು ಪಾರಾಗಿ ಆಚೆ ಹೋಗ್ತಾರ ಗೊತ್ತಾ, ಅಂತ ಪ್ರಯತ್ನ ಇದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಎಚ್ಚರ ಆಗುತ್ತೆ ಸರ್. 2:30 ಅಂದ್ರೆ ಎಚ್ಚರ ಆಗ್ಬಿಡುತ್ತೆ ಸರ್. ಆದ್ರೆ ಕುಳಿತಾಗ ಒಂದ್ ಅರ್ಧ ತಾಸು ಒಂದು ಎಚ್ಚರ ಸ್ಥಿತಿಯಲ್ಲಿ ಇರ್ತೇನೆ. ನಂತರ 1 ತಾಸು ಎಚ್ಚರನೇ ಇರಲ್ಲ, ನಿದ್ದೆಗೆ ಹೋಗ್ಬಿಟ್ಟಿರ್ತೇನೆ ಸರ್. 2:30 ಎಚ್ಚರ ಆಗಿದ್ರೆ ಈ
2:30 ಎಚ್ಚರ ಆದ್ರೆ ಈ ಧ್ಯಾನ ನಿಮಗೆ ನೀವು ಹೇಗೆ ಮೇಂಟೈನ್ ಮಾಡ್ತೀರೋ ಇವತ್ತಿನ ಟೆಕ್ನಿಕಲಿ ಎಲ್ಲಾ ಆನ್ಸರ್ ಇದೆ, ಒಂದೇ ಸೆಷನ್ ನಲ್ಲಿ ಎಲ್ಲಾ ಆನ್ಸರ್ ಇದೆ. ಇವತ್ತಿನ ಸೆಷನ್ ಅನ್ನ ಮತ್ತೆ ಕೇಳಿ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತೇ ಆನ್ಸರ್. ಸರಿ ಸರ್. ಇದು ಒಂದು ಪಾರ್ಟ್ ಆಫ್ ಕ್ವಶನ್ ಉಳಿದಿತ್ತು ಮಾಸ್ಟರ್ಸ್, ಅದು ಕೂಡ ಬಂತು ನೋಡಿ. ಈಗ ಇವ್ರಿಗೆ ಎಚ್ಚರ ಆಗುತ್ತೆ, ಬಟ್ ಕುಂತ ಮೇಲೆ ಮತ್ತೆ ಸ್ವಲ್ಪ ನಿದ್ದೆ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಹಾಗಿದ್ರೆ ನಿಮ್ಮನ್ನ ನೀವು ಅಲರ್ಟ್ ಆಗಿ ಕೂತ್ಕೊಳ್ಳೋದಕ್ಕೆ ನೀವೇ ಚಾಲೆಂಜ್ ಆಗಿ ತಗೋಬೇಕು. ನಿಜ ಓಕೆ, ಸರ್. ಇವತ್ತಿನ ಸೆಷನ್ ಇನ್ನೊಮ್ಮೆ ಕೇಳ್ಕೊಳ್ಳಿ, ಇವತ್ತಿನ ಸೆಷನ್ ಇನ್ನೊಮ್ಮೆ ಕೇಳ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ ಇದೆ. ಹಾ ಓಕೆ, ಸರ್. ಆಮೇಲೆ ಚಿಕ್ಕೋಡಿ ಇದರಲ್ಲಿ ಬಂದಿದ್ವಿ ಸರ್ ನಾವು. ತುಂಬಾ ನಮಗೆ ಒಳ್ಳೇದು ಅನುಕೂಲ ಆಯ್ತು ಸರ್. ಓಕೆ, ಆದ್ರೆ ಲೇಟ್ ಆಗತ್ತಂತ ಮಧ್ಯಾಹ್ನ ಬೇಗ ಬಂದ್ಬಿಟ್ವಿ ಸರ್, ಮತ್ ದೂರ ಆಗತ್ತ ದಾರಿ ಅಂತ. ಒಳ್ಳೆ ಕೆಲಸ ಮಾಡಿದ್ರೆ. ನಿಮ್ ಕೆಲಸ ಹಾ ಸರ್. ಅಲ್ಲಿವರೆಗೆ ಅಷ್ಟೇ ಇತ್ತು. ಅದೇ ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ ನಾವು ಅನುಭವಿಸಿದ್ವಿ. ಆಮೇಲೆ ನಮಗೆ ಒಳ್ಳೆ ಪುಣ್ಯ ಮಾಡಿದ್ವಿ ಆ ಕಾರ್ಯಕ್ರಮ ಅಟೆಂಡ್ ಆಗೋಕೆ ಅಂತ ಅನಿಸ್ತು ಸರ್ ನಮ್ಗೆ. ಅಲ್ಲಿವರೆಗೆ ಮಧ್ಯಾಹ್ನವರೆಗೂ ನಿಜವಾದ ಧ್ಯಾನ ಕಾರ್ಯಕ್ರಮ ಇತ್ತು ಅಷ್ಟೇ. ಹಾ ಸರ್, ಅದಕ್ಕೆ ಮಧ್ಯಾಹ್ನ ಮೇಲೆ ಮತ್ತೆ ಸುಮ್ನೆ ಮಕ್ಕಳು ಇದಾಗ್ತಾರ ಆದ್ರ ಅಗತ್ಯನೇ ಇರ್ಲಿಲ್ಲ ಅದು ಮಧ್ಯಾಹ್ನ ಮೇಲೆ ಸೆಷನ್. ಒಬ್ಬ ಹಾ ಸರ್. ಮಾಸ್ಟರ್ಸ್ಗೆ ಅದು ಅಗತ್ಯನೇ ಇಲ್ಲ. ಹಾ ಸರ್. ಅದು ಏನೇನೋ ಬೇರೆ ಕಾರಣಕ್ಕೆ ಮಾಡಿದ್ರು, ಸರಿ ಮಾಡ್ಕೊಳ್ಳಿ, ಬಟ್ ಮಧ್ಯಾಹ್ನವರೆಗೂ ಉತ್ತಮವಾದ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ सर। ओके मैडम, ओके, नमस्ते। मास्टर्स याद रखिए, 2:30 बजे तो उठता हूँ या उठती हूँ, लेकिन आगे इतना ध्यान नहीं लगता, नींद आती है। तो याद रखिए, 2:30 बजे अगर आपकी नींद खुल रही है तो ये ध्यान आपके लिए है। याद रखना, ये लिख के रखना। और रात में ध्यान अच्छा लगता है, लेकिन सुबह सुबह जो ध्यान के लिए मैं बैठता हूँ या बैठती हूँ तो इतना गहरा नहीं लगता या इतना डीप नहीं जा सकता। तो याद रखिए, 2 तरह के लोग होते हैं, या तो जब आसान लगता है तब ध्यान करने वाले, और दूसरे तरीके के होते हैं, टफ जो होते हैं उसे ब्रेक करके अपनी ताकत जमा लेते हैं और नया रास्ता बना लेते हैं। आपको जो अच्छा लगता है वो कीजिए। मैं दूसरे टाइप का। ओके, थैंक यू, थैंक यू, थैंक यू मास्टर्स, थैंक यू सो मच। कल मिलेंगे, नमस्ते।